ನಮಸ್ಕಾರ ಗೆಳೆಯರೆ. ಸ್ವತಃ ರಷ್ಯಾ ಒಂದು ದೊಡ್ಡ ಮತ್ತು ದೀರ್ಘ ಯುದ್ಧದಲ್ಲಿ ಸಿಲುಕಿಕೊಂಡಿದೆ. ಆದರೂ ಇದರ ಹೊರತಾಗಿಯೂ ರಷ್ಯಾ ಭಾರತಕ್ಕಾಗಿ ತನ್ನ ಅತಿ ದೊಡ್ಡ ಸಪೋರ್ಟ್ ಸಿಸ್ಟಮ್ ಅನ್ನ ಸ್ಥಾಪಿಸಿದೆ. ಭಾರತವು ಯಾವುದೇ ತೊಂದರೆಯಲ್ಲಿ ಸಿಲುಕಿಕೊಂಡ್ರೆ ಆ ತೊಂದರೆಯಿಂದ ಭಾರತವನ್ನು ಹೊರತರುವುದಕ್ಕಾಗಿ ರಷ್ಯಾ ಸಿದ್ಧವಾಗಿದೆ. ಹೌದು, ರಷ್ಯಾ ಭಾರತಕ್ಕಾಗಿ ಒಂದು ದೊಡ್ಡ ಘೋಷಣೆಯನ್ನ ಮಾಡಿದೆ ಹಾಗೂ ಅದು ಭಾರತದ ಒಂದು ದೊಡ್ಡ ಶಕ್ತಿ ಆಗಬಹುದು. ಸೊ ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣ ಸುದ್ದಿ ಏನು ಮತ್ತು ರಷ್ಯಾದ ಈ ಘೋಷಣೆಯು ಯಾವುದೇ ಯುದ್ಧದಲ್ಲಿಯೂ ಭಾರತಕ್ಕೆ ಹೇಗೆ ದೊಡ್ಡ ಶಕ್ತಿ ಆಗ್ತದೆ ಅನ್ನೋದರ ಬಗ್ಗೆ ಹೇಳಲಿದ್ದೇನೆ. ಅದಕ್ಕಾಗಿ ಈ ಇಂಟ್ರೆಸ್ಟಿಂಗ್ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ಭಾರತ ಮತ್ತು ರಷ್ಯಾದ ಈ ಸ್ನೇಹಕ್ಕಾಗಿ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ಜೈ ಹಿಂದ್ ಅಂತ ಬರೆಯುವುದನ್ನು ಮರೆಯದಿರಿ. ಸೊ ಗೆಳೆಯರೆ, ನಮ್ಮ ಭಾರತದ ಸೈನ್ಯವು ಪಾಕಿಸ್ತಾನಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾಗಿದೆ ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ಪಾಕಿಸ್ತಾನಕ್ಕೆ ಚೀನಾ, ಟರ್ಕಿ ಮತ್ತು ಅಜರ್ಬೈಜಾನ್ನಂತಹ ದೇಶಗಳ ಸಪೋರ್ಟ್ ಇದೆ ಹಾಗೂ ಈ ಮೂರು ದೇಶಗಳನ್ನು ಹೊರತುಪಡಿಸಿ ಬಹುತೇಕ ಇಡೀ ಜಗತ್ತು ಭಾರತ ಜೊತೆ ನಿಂತಿದೆ. ಅದೇ ಸಮಯದಲ್ಲಿ ಇಸ್ಲಾಮಿಕ್ ರಾಷ್ಟ್ರಗಳ ಸಂಘಟನೆಯ OICಯ ಎಲ್ಲ ಪ್ರಮುಖ ಮುಸ್ಲಿಂ ರಾಷ್ಟ್ರಗಳು ಸಹ ಸದ್ಯಕ್ಕೆ ಭಾರತದ ಜೊತೆ ನಿಂತಿವೆ. ಆದರೂ ಕೂಡ ಇಲ್ಲಿ ಚಿಂತೆಯ ವಿಷಯವೇನೆಂದರೆ, ಭಾರತವು ಪಾಕಿಸ್ತಾನದ ಮೇಲೆ ದೊಡ್ಡ ದಾಳಿಯನ್ನು ಪ್ರಾರಂಭಿಸಿದರೆ ಮತ್ತು ಭಾರತವು ಪಾಕಿಸ್ತಾನಕ್ಕೆ ಸಾಕಷ್ಟು ಹಾನಿಯನ್ನುಂಟು ಮಾಡಿದರೆ ಅಂಥ ಪರಿಸ್ಥಿತಿಯಲ್ಲಿ ಈ ಚೀನಾ, ಮಿಡಲ್ ಈಸ್ಟ್ ಏಷ್ಯಾದಲ್ಲಿ ತನ್ನ ಪ್ರಭಾವವನ್ನು ಬಳಸಿಕೊಂಡು ಕೆಲವು ಮುಸ್ಲಿಂ ರಾಷ್ಟ್ರಗಳನ್ನು ಭಾರತದ ವಿರುದ್ಧ ಪ್ರಚೋದಿಸುವ ಸಾಧ್ಯತೆ ಇದೆ. ಯಾಕಂದರೆ ಪಾಕಿಸ್ತಾನಕ್ಕೆ ಹಾನಿಯಾದರೆ ಪಾಕಿಸ್ತಾನದೊಳಗಿನ ಈ ಚೀನಾದ ಯೋಜನೆಗಳಿಗೂ ಹಾನಿ ಆಗ್ತದೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಮಿಡಲ್ ಈಸ್ಟ್ ಏಷ್ಯಾದ ಮುಸ್ಲಿಂ ದೇಶಗಳಲ್ಲಿ ತನ್ನ ಪ್ರಭಾವ ಹೊಂದಿರುವ ಚೀನಾ ಭಾರತದ ಮೇಲೆ ಒತ್ತಡ ಹೇರಲು ಕೆಲವು ಮುಸ್ಲಿಂ ರಾಷ್ಟ್ರಗಳನ್ನು ಪ್ರಚೋದಿಸಬಹುದು. ಈಗಂತೂ ಬಹಿರಂಗವಾಗಿ ಈ ಮಿಡಲ್ ಈಸ್ಟ್ ಏಷ್ಯಾದ ಮುಸ್ಲಿಂ ರಾಷ್ಟ್ರಗಳು ಭಾರತ ವಿರುದ್ಧ ನಿಲ್ಲೋದಿಲ್ಲ. ಆದರೆ ಇವುಗಳು ತೆರೆಮರೆಯಲ್ಲಿ ಭಾರತದ ಮೇಲೆ ಒತ್ತಡ ಹೇರಬಹುದು. ಯಾವ ರೀತಿಯಲ್ಲಿ ಅಂದರೆ, ಭಾರತಕ್ಕೆ ತೈಲ ಮತ್ತು ಗ್ಯಾಸನ್ನು ನೀಡದಿರುವಂಥ ಕ್ರಮಗಳನ್ನು ಅವರು ತೆಗೆದುಕೊಳ್ಳಬಹುದು. ಮತ್ತೊಂದೆಡೆ ಪಾಕಿಸ್ತಾನದ ಮೇಲೆ ದೊಡ್ಡ ದಾಳಿಯ ಸಂದರ್ಭದಲ್ಲಿ ಮಿಡಲ್ ಈಸ್ಟ್ ಏಷ್ಯಾದ ಭಯೋತ್ಪಾದಕ ಸಂಘಟನೆಗಳು ಇಸ್ರೇಲ್ ಪ್ಯಾಲೆಸ್ತೈನ್ ಯುದ್ಧದ ಸಮಯದಲ್ಲಿ ಮಾಡಿದಂತೆ ಭಾರತೀಯ ಟ್ಯಾಂಕರ್ಗಳು ಅಥವಾ ಕೆಲವು ಹಡಗುಗಳನ್ನು ಗುರಿಯಾಗಿಸಬಹುದು. ಅಂದರೆ ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಉದ್ಭವಿಸಬಹುದಾದ ಅನೇಕ ಸಂದರ್ಭಗಳಿವೆ. ಆದಾಗ್ಯೂ ಅಂತಹ ಯಾವುದೇ ಪರಿಸ್ಥಿತಿ ಇರಲಿ, ಅದನ್ನು ಎದುರಿಸುವುದಕ್ಕಾಗಿ ಭಾರತ ತನ್ನ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ ಹಾಗೂ ಭಾರತದಂತಹ ಸಿದ್ಧತೆಗಳು ಈ ಬಾರಿ ಭಾರತವು POKಯನ್ನು ಹಿಡಿತದಲ್ಲಿಟ್ಟುಕೊಳ್ಳಲು ತಯಾರಿ ನಡೆಸುತ್ತಿದೆ ಅನ್ನೋದನ್ನು ತೋರಿಸುತ್ತದೆ. ಯಾಕಂದರೆ ಎಲ್ಲಿಯವರೆಗೆ POK ತನ್ನ ನಿಯಂತ್ರಣದಲ್ಲಿ ಇರೋದಿಲ್ಲ, ಕಾಶ್ಮೀರದಲ್ಲಿ ಶಾಂತಿ ಸಾಧ್ಯವಿಲ್ಲ ಹಾಗೂ ಭಾರತೀಯ ಸೈನ್ಯ POKಗೆ ಪ್ರವೇಶಿಸಿದ ನಂತರ ಈ ಯುದ್ಧವು ದೀರ್ಘವಾಗಿರಲಿದೆ. ಆದರೆ ಇದರ ಮಧ್ಯೆನೇ ಈಗ ರಷ್ಯಾ ಭಾರತದ ಪರ ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡಿದ್ದು, ಅದು ಏನು ಹೇಳಿದೆ ಅಂದರೆ, ಭಾರತ ಚಿಂತಿಸಬೇಕಾಗಿಲ್ಲ. ಯಾಕಂದರೆ ರಷ್ಯಾ ಪ್ರಸ್ತುತ ತೈಲ, ಗ್ಯಾಸ್ ಅಥವಾ ಯಾವುದೇ ನೈಸರ್ಗಿಕ ಸಂಪನ್ಮೂಲಗಳ ಕೊರತೆಯನ್ನು ಅನುಭವಿಸುವುದಿಲ್ಲ ಅನ್ನೋದನ್ನು ಹೇಳಿದೆ. ಹಾಗೆಯೇ ಭಾರತದ ಯಾವುದೇ ಸಪ್ಲೈ ಚೈನಲ್ಲಿ ಅಡ್ಡಿಯಾಗದಂತೆ ನೋಡಿಕೊಳ್ಳುವ ಸಾಮರ್ಥ್ಯ ತನಗೆ ಇದೆ ಅಂತ ರಷ್ಯಾ ಹೇಳಿಕೊಂಡಿದೆ. OPEC ಸಂಘಟನೆ ಕೆಲವು ಮುಸ್ಲಿಂ ರಾಷ್ಟ್ರಗಳು ಭಾರತದ ತೈಲ ಪೂರೈಕೆಯ ಮೇಲೆ ಪರಿಣಾಮ ಬೀರೋದಕ್ಕೆ ಪ್ರಯತ್ನಿಸಿದರೆ ರಷ್ಯಾದ ತೈಲದ ಎಲ್ಲ ಬಾಗಿಲುಗಳು ಭಾರತಕ್ಕೆ ತೆರೆದಿರುತ್ತವೆ. ಹಾಗೆಯೇ ಇತ್ತೀಚೆಗೆ ಚೀನಾ ತನ್ನ ಕೆಲವು ರೇರ್ ಅರ್ತ್ ಎಲಿಮೆಂಟ್ಸ್ಗಳನ್ನು ಭಾರತಕ್ಕೆ ಮಾರಾಟ ಮಾಡುವುದನ್ನು ನಿಷೇಧಿಸಿದ್ದು, ನಿಯೋಡೈಮಿಯಂ ಮ್ಯಾಗ್ನೆಟ್ ಕೂಡ ಇದರಲ್ಲಿ ಸೇರಿದೆ. ಭಾರತವು ಇಲ್ಲಿಯವರೆಗೆ ರಷ್ಯಾದಿಂದ ಅಂತಹ ರೇರ್ ಅರ್ತ್ ಎಲಿಮೆಂಟ್ಸ್ಗಳನ್ನು ಆಮದು ಮಾಡಿಕೊಳ್ತಾ ಇರಲಿಲ್ಲ. ಬದಲಿಗೆ ಭಾರತದ ಒಟ್ಟು ಅವಶ್ಯಕತೆಯ 86% ಚೀನಾದಿಂದ ಮಾತ್ರ ಖರೀದಿಸಲಾಗುತ್ತಿತ್ತು. ಆದರೆ ಈಗ ರಷ್ಯಾ ಭಾರತಕ್ಕೆ ರೇರ್ ಅರ್ತ್ ಎಲಿಮೆಂಟ್ಸ್ಗಳಿಗೂ ಕೂಡ ಎಲ್ಲ ಬಾಗಿಲುಗಳು ತೆರೆದಿವೆ ಅನ್ನೋದನ್ನ ಹೇಳಿದೆ. ಹಾಗೆ ನೋಡೋದಾದ್ರೆ ಇಂಥ ಪರಿಸ್ಥಿತಿಯಲ್ಲಿ ರಷ್ಯಾದ ಇಷ್ಟು ದೊಡ್ಡ ಸಪೋರ್ಟು ಭಾರತದ ವಿರುದ್ಧ ಚೀನಾದ ಯಾವುದೇ ತಂತ್ರವನ್ನು ಈಗಾಗಲೇ ಅದು ವಿಫಲಗೊಳಿಸುವಲ್ಲಿ ಕೆಲಸ ಮಾಡಿದೆ.